ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮ್ಮನ್ನ ಕಮರ್ಷಿಯಲ್ ಸ್ಟ್ರೀಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ಕಮರ್ಷಿಯಲ್ ಸ್ಟ್ರೀಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಲವ್ಡ್ ವಿಡಿಯೋ ಆನ್ ಮೈ ಚಾನೆಲ್. ತುಂಬಾ ಜನ ಇಷ್ಟಪಟ್ಟಿದ್ದೀರಾ ಆ ವಿಡಿಯೋಸ್ನ. 2 ಸತಿ ಕಮರ್ಷಿಯಲ್ ಸ್ಟ್ರೀಟ್ ವಿಡಿಯೋ ಹಾಕಿದ್ರು ಅದು ತುಂಬಾನೇ ಲೈಕ್ಸ್, ತುಂಬಾನೇ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಟುಡೇ ಐ ಆಮ್ ಗೋಯಿಂಗ್ ಟು ಟೇಕ್ ಯು ಗೈಸ್ ಟು ದ ಕಮರ್ಷಿಯಲ್ ಸ್ಟ್ರೀಟ್ ಆ್ಯಂಡ್ ಲೆಟ್ಸ್ roam around and see what are the trendiest pieces that we can find. Like, I wanted a trouser for a long time, and daily office wear ge trouser is a must. Like a black trouser is must. So ನಾನು trouser ಹುಡುಕಕ್ಕೆ ಟ್ರೈ ಮಾಡ್ತೀನಿ because my height is very like I'm very short, I can say. So for my height it is hard to find the trouser because ಇವಾಗ ಎಲ್ಲ trousers ತುಂಬ ಲೆಂದಿ ಆಗಿರುತ್ತೆ and I have to get it altered somehow. ಸೊ ಏನೇನಿದೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಹೊಸ ಐಟಮ್ಸ್, ಏನೇನಿದೆ ಹೊಸ ಟ್ರೆಂಡಿ ಪೀಸಸ್ ಅಂತ ನೋಡ್ಕೊಂಬರೋಣ. ಯಾರೆಲ್ಲ ಮೊದಲಿಂದನೂ ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ನನಗೆ ಕಮರ್ಷಿಯಲ್ ಸ್ಟ್ರೀಟ್ ಹಾಗೆ ಜಯನಗರ್ ಎಷ್ಟು ಇಷ್ಟ ಅಂತ. ಸೊ ಮೇನ್ಲಿ ಶಾಪಿಂಗಿಗೆ ಅಂತ ಪ್ರತಿ ಸತಿ ಹೋದಾಗೂ ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಕುಶಾಲ್ಸ್ ಅನ್ನೋ ಶಾಪ್ಸ್ನ ನೋಡ್ತಾ ಇದ್ದೆ. ಕುಶಾಲ್ಸ್ ಒಂದು ಜ್ಯುವೆಲ್ರಿ ಶಾಪು. ನಿಮಗೆಲ್ಲ ವೆರೈಟೀಸ್ ಆಫ್ ಇಂಡಿಯನ್ ವೆಸ್ಟರ್ನ್ ವೇರ್ ಜ್ಯುವೆಲ್ರೀಸ್ ಕೂಡ ಸಿಗುತ್ತೆ. ಪೋಲ್ ಆಗಿರ್ಬೋದು ಅಥವಾ ಅಸ್ಥೆಟಿಕ್ ಆಗಿರ್ಬೋದು, ತುಂಬಾ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ನಾವು ಕೂಡ 1-2 ಪೀಸಸ್ನ ಪರ್ಚೇಸ್ ಮಾಡಿದ್ದೀವಿ ಆ್ಯಂಡ್ ನಾನು ಅದನ್ನು ಡೈಲಿ ಹಾಕ್ತೀನಿ. ಲೈಕ್ ಒಂದು ಡೈಲಿ ಚೈನ್ ತೊಗೊಂಡಿದ್ದೆ, ಡೈಲಿ ಹಾಕ್ತೀನಿ. ಬಟ್ ಸ್ಟಿಲ್ ಒಂಚೂರು ಕಲೆ ಹೋಗಿಲ್ಲ, ಒಂಚೂರು ಹಾಳಾಗಿಲ್ಲ. ಸೊ ಅದಕ್ಕೆ ನಾನಿವತ್ತು ನಿಮ್ಮನಿಗೆಲ್ಲರಿಗೂ ಕುಶಾಲ್ಸ್ ಜ್ಯುವೆಲ್ರೀಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಜಾಗದಲ್ಲಿ ನಮಗೆಲ್ಲ ಶೂಟಿಂಗ್ ಮಾಡೋದಕ್ಕೆ ಖಂಡಿತ ಅವಕಾಶ ಕೊಡೋದಿಲ್ಲ. ನಾನು ನಿಮಗೆಲ್ಲರಿಗೂ ಕುಶಾಲ್ಸ್ ಜ್ಯುವೆಲ್ರೀಸ್ನ ತೋರಿಸ್ಲೇಬೇಕಂತ ಹೇಳಿ ಕದ್ದು ಮುಚ್ಚಿ ವೀಡಿಯೋಸ್ನ ಮಾಡಿದ್ದೀನಿ. ಕುಶಾಲ್ಸ್ ಬಂದು ನನಗೂ ನಮ್ಮ ಅಕ್ಕನಿಗೂ ಆಲ್ ಟೈಮ್ ಫೇವ್ರೆಟ್ ಜ್ಯುವೆಲ್ರಿ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ಖಂಡಿತ ಹೋದಾಗೆಲ್ಲ ವಿಸಿಟ್ ಮಾಡೇ ಮಾಡ್ತೀವಿ. ಇಲ್ಲಿ ನಾವು ತೊಗೊಂಡಿದ್ವಂಥ ಪ್ರತಿ ಒಂದು ಜ್ಯುವೆಲ್ರೀಸ್ ಕೂಡ ತುಂಬಾ ಬಾಳಿಕೆ ಬಂದಿದೆ. ಡೈಲಿ ವೇರ್ ಮಾಡಿದ್ರೂ ಯಾವುದೇ ರೀತಿಯಾದಂಥ ಕಲೆ ಹೋಗೋದಿಲ್ಲ. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಏನಪ್ಪ ಈ ವಿಡಿಯೋದಲ್ಲಿ ಸ್ಪಾನ್ಸರ್ಶಿಪ್ ಇದೆಯಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಯಾರೂ ಯಾವುದೇ ರೀತಿ ಸ್ಪಾನ್ಸರ್ಶಿಪ್ ಕೊಟ್ಟಿಲ್ಲ, ಪ್ರಮೋಷನ್ಸ್ ಮಾಡ್ತಿಲ್ಲ. ಬಟ್ ನನ್ನ ಒಂದು ವೈಯಕ್ತಿಕ ಡಿಸಿಷನ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಇದು ನನ್ನ ಎಕ್ಸ್ಪೀರಿಯೆನ್ಸು, ನಾನು ತೊಗೊಂಡಿದ್ದೀನಿ, ನಾನೇ ಖುದ್ದಾಗಿ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ.
ಫಂಕ್ಷನ್ಸ್ಗೆ, ವೆಡ್ಡಿಂಗಿಗೆ ಅಥವಾ ನಾರ್ಮಲ್ ವೇರ್ಗೆ ನೀವೇನಾದರೂ ಜ್ಯುವೆಲ್ರೀಸ್ನ ತೊಗೊಳ್ತಾ ಇದ್ದೀರಾ ಅಂತಂದರೆ ನೀವು ಕುಶಾಲ್ಸಿಗೆ ಬರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಬೇರೆ ಎಲ್ಲೋ ತೊಗೊಳೋದ್ಕಿಂತ ಈವನ್ ಗಿವಾಸು ತುಂಬ ಚೆನ್ನಾಗಿದೆ, ಬಟ್ ಐ ಪ್ರಿಫರ್ ಕುಶಾಲ್ಸ್ ರಾದರ್ ದೆನ್ ಗಿವಾ. ಬಿಕಾಸ್ ತುಂಬಾ ವೈಡ್ ವೆರೈಟೀಸ್ ಇದೆ, ಒಳ್ಳೆ ಎಸ್ಥೆಟಿಕ್ ಕಲೆಕ್ಷನ್ಸ್ ಇದೆ, ಹಾಗೆ ಟ್ರೆಂಡಿಯಸ್ಟ್ ಪೀಸಸ್ಸು ಕೂಡ ಇದೆ, ಹಾಗೆ ಟ್ರೆಡಿಷ್ನಲ್ ಪೀಸಸ್ಸು ಕೂಡ ಇದೆ. ಈ ಸತಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸಿಕ್ಕಾಪಟ್ಟೆ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಬಂದುಬಿಟ್ಟಿತ್ತು. ವೆಜಿಟೇಬಲ್ಸ್ನು ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಡ್ತಾಯಿದ್ರು. ನಾನು ಇವತ್ತು ಫ್ರೂಟ್ ಚಾಟ್ನ ತೊಗೊಂಡೆ. ಯಾವಾಗಲೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಾಟ್ಸೇ ತೊಗೊಳ್ತೀನಿ, ಬಟ್ ಈ ಸತಿ ಫ್ರೂಟ್ ಚಾಟ್ನ ತಿಂದೆ. ಇಟ್ ವಾಸ್ ಸೋ ರಿಫ್ರೆಶಿಂಗ್. ಸೊ ಅನಿಶಾಸ್ ಅಂತ ಹೇಳಿ ಈ ಶಾಪ್ಗೆ ಹೋದೆ. ನೀವೇನಾದರೂ ಕಮರ್ಷಿಯಲ್ ಸ್ಟ್ರೀಟ್ಗೆ, ಈ ಶಾಪ್ಗೆ ಖಂಡಿತ ಒಂದು ಸತಿ ವಿಸಿಟ್ ಮಾಡಿ. ಇದು ಕೂಡ ಸ್ಪಾನ್ಸರ್ಶಿಪ್ ಅಲ್ಲ. ಈ ವಿಡಿಯೋದಲ್ಲಿ ಏನೇ ಯಾವುದೇ ಶಾಪ್ ತೋರಿಸಿದ್ರಿ ಅದು ಸ್ಪಾನ್ಸರ್ಶಿಪ್ ಅಲ್ಲ. ಈ ಶಾಪ್ ಬಂದು ಎಕ್ಸಾಕ್ಟ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಡೊಮಿನೋಸ್ ರಸ್ತೆನಲ್ಲೇ ಬರುತ್ತೆ. ಸೊ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಕುರ್ತೀಸ್ ಅಂತ. ಸೊ ಎಲ್ಲನೂ ಕಾಟನ್ ಕುರ್ತೀಸ್ ಆಗಿರುತ್ತೆ, ಕಾಟನ್ ಟಾಪ್ಸ್ ಆಗಿರುತ್ತೆ, ಕಾಟನ್ ಫ್ರಾಕ್ಸು ಕೂಡ ಸಿಗುತ್ತೆ. ಎಲ್ಲನೂ ಇಂಪೋರ್ಟೆಡ್ ಪ್ರಾಡಕ್ಟ್ಸ್. ಹಾಗೆ ಎಲ್ಲ ಪ್ರಾಡಕ್ಟ್ಸ್ ಬಂದು ಪ್ಯೂರ್ ಕಾಟನ್. ಎಸ್, ಬಿಲೀವ್ ಮೀ, ನಾನೇ ಖುದ್ದಾಗಿ ನೋಡಿದ್ದೀನಿ. ಅದಕ್ಕೆ ಈ ವಿಡಿಯೋದಲ್ಲಿ ಈ ಶಾಪ್ನ ಇನ್ಕ್ಲೂಡ್ ಮಾಡೋಣ ಅಂದ್ಕೊಂಡು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಈ ಶಾಪಲ್ಲಿ ಇರುವಂತಹ ಎಲ್ಲ ಟಾಪ್ಸು ನಾನು 90% ಹೇಳ್ತಾ ಇದ್ದೀನಿ, ಲೈಕ್ 90% ಟಾಪ್ಸು ತುಂಬಾ ಚೆನ್ನಾಗಿದೆ. 90% ಐಮ್ ಟೆಲ್ಲಿಂಗ್. ತುಂಬಾ ವಾಸ್ಟಾಗಿದೆ, ತುಂಬಾ ದೊಡ್ಡದಾಗಿದೆ. ನೀವು ಎಷ್ಟು ಬೇಕಾದರೂ ಕಾಟನ್ ಕುರ್ತೀಸ್ ತೊಗೋಬೋದು. ಕಾಟನ್ ಕುರ್ತೀಸ್ ಫ್ಯಾನ್ ಆಗಿದ್ದರೆ ನೀವು ಈ ಶಾಪ್ಗೆ ಬರೋದನ್ನ ಮರಿಬೇಡಿ. ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಅನಿಶಾ ಅಂಥೇಳಿ ಈ ಶಾಪ್ ನೇಮು. ಶಾಪ್ ಓನರ್ ಬಂದು ಸಿಂಗಾಪುರ್ ಅವರು. ಸೊ ಸಿಂಗಾಪುರಿಂದನೂ ಇವರು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ.
ಶಾಪಲ್ಲಿ ನಾನು ಒಂದಿಷ್ಟು ಬಟ್ಟೆನ ತೊಗೊಂಡೆ, ಹಾಗೆ ಅದನ್ನು ಟ್ರೈ ಕೂಡ ಮಾಡಿದೆ. ಅಲ್ಲಿ ಟ್ರೈ ಇತ್ತು, ಟ್ರಯಲ್ ರೂಮ್ ಇತ್ತು. ಸೊ ನಾನು ಟ್ರೈ ಆನ್ ಮಾಡಿದೆ, ತುಂಬಾ ಇಷ್ಟ ಆಯಿತು. ಕ್ಲಾತ್ಸ್ ಎಲ್ಲ ತುಂಬ ವೆಸ್ಟರ್ನ್, ನಿಮ್ಗೆ ಯಾರಾದರೂ ವೆಸ್ಟರ್ನ್ ಇಷ್ಟ ಅಂತಂದರೆ ವೆಸ್ಟರ್ನ್ ವೇರ್ಗೆ ಪ್ರಿಟೀಸ್ ಶಾಪ್ ಇಸ್ ದ ಬೆಸ್ಟ್ ಇನ್ ಕಮರ್ಷಿಯಲ್ ಸ್ಟ್ರೀಟ್. ಯು ಕ್ಯಾನ್ ಡೂ ವಿಸಿಟ್ ಪ್ರಿಟಿ ಶಾಪ್. ಸೊ ಪ್ರಿಟಿ ಶಾಪಲ್ಲಿ ಏನಾದರೂ ವೆಸ್ಟರ್ನ್ ನೀವು ಗೌನ್ಸು, ಟಾಪ್ಸು, ಬ್ಲೇಸರ್ಸು, ಶರ್ಟ್ಸು ನೀವೇನಾದರೂ ತೊಗೋಬೇಕು ಅಂತಿದ್ರೆ ಪ್ರಿಟಿ ಶಾಪ್ಗೆ ಹೋಗ್ಬೋದು. ಪ್ರಿಟಿ ಎಕ್ಸ್ಪೆನ್ಸಿವ್, ಲೈಕ್ ನನ್ನ ಪ್ರಕಾರ ಲಿಟ್ಲ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಎಕ್ಸ್ಪೆನ್ಸಿವ್ ಅಂದರೆ ಏನು, 400, 300, 500, 600 ಈ ರೇಂಜ್ಗೆ ಟಾಪ್ಸ್ ಸಿಗುತ್ತೆ. 800 to 1000, 2000ಗೆಲ್ಲ ಲಾಂಗ್ ಗೌನ್ಸ್ ಸಿಗುತ್ತೆ. ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಆಗಿರುತ್ತೆ. ಯು ಕ್ಯಾನ್ ವಿಸಿಟ್ ದ್ಯಾಟ್. ಸೊ ನಾನು ನೆಕ್ಸ್ಟ್ ಬಂದು ಈಗ ನೀವು ನೋಡ್ತಾ ಇರೋ ಟ್ರೌಸರೇ ನಾನು ತೊಗೊಂಡು ಹಾಕ್ಕೊಂಡಿದ್ದೀನಿ. ಸೊ ನನಗೂ ತುಂಬಾ ಇಷ್ಟ ಆಯಿತು ಒಂದು ಟ್ರೌಸರ್ ತೊಗೋಬೇಕಂತ ಹೇಳಿ. ಸೊ ನನ್ನ ಮೇನ್ ಏಮ್ ಇದ್ದಿದ್ದು ಟ್ರೌಸರ್ ತೊಗೋಬೇಕಂತೇಳಿ. ಡೈಲಿ ಆಫೀಸ್ ವೇರ್ಗೆ ಟ್ರೌಸರ್ ಈಸ್ ಮಸ್ಟ್, ಐ ಕ್ಯಾನ್ ಸೇ. ಸೊ ನಾನು ಸ್ಟಾರ್ಟಿಂಗ್ ಇಂಟ್ರೋನಲ್ಲೇ ಹೇಳಿದ ಹಾಗೆ ನಾನು ಒಂದು ಟ್ರೌಸರ್ ಮತ್ತು ಶರ್ಟ್ಸ್ನ ತೊಗೋಬೇಕಂತಿದ್ದೆ. ಸೊ ಅದೇ ಹಂಟಿಂಗಲ್ಲಿ ಇರಬೇಕಾದ್ರೆ ನನಗಿದೊಂದು ಬ್ಲ್ಯಾಕ್ ಟ್ರೌಸರ್ ಕಾಣಿಸ್ತು, ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ತು. ಬ್ಲ್ಯಾಕ್ ಟ್ರೌಸರ್ ವಿತ್ ಬೆಲ್ಟ್ ವಿತ್ ಪಾಕೆಟ್ ಇತ್ತು. ಸೊ ಅದಕ್ಕೆ ನಾವು ಅಲ್ಲಿಗೆ ಹೋದೆ. ಇದು ಒನ್ ಆಫ್ ದ ಮೈ ಫೇವ್ರೆಟ್ ಹಬ್. ಸೊ ಅಟೈರ್ ಹಬ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಶಾಪ್ ಇನ್ ಕಮರ್ಷಿಯಲ್ ಸ್ಟ್ರೀಟ್. ಡೂ ವಿಸಿಟ್ ದಿಸ್ ಬಿಕಾಸ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಲೀಸ್ಟ್ ಆಲ್ ದಿ ಟಾಪ್ ಬೆಸ್ಟ್ ಕಮರ್ಷಿಯಲ್ ಸ್ಟ್ರೀಟ್ ಶಾಪ್ಸ್ ಅಂಥೇಳಿ. ವೆಸ್ಟರ್ನ್ ವೇರ್ಗೆ ಟಾಪ್ ಬೆಸ್ಟ್ ಕಮರ್ಷಿಯಲ್ ಸ್ಟ್ರೀಟ್ಸು ನಿಮಗೆ ಗೈಡ್ ಮಾಡಿದ್ದೀನಿ. ಒಂದು ವಿಡಿಯೋ ಇದೆ, ಅದನ್ನು ಅಟ್ಯಾಚ್ ಮಾಡ್ತೀನಿ, ಯು ಕ್ಯಾನ್ ಸಿ. ಸೊ ಆ ವಿಡಿಯೋದಲ್ಲಿ ಅಟೈರ್ ಹಬ್ಬು ಕೂಡ ಒಂದಿದೆ. ಸೊ ಇಲ್ಲಿ ಬಂದಾಗೆಲ್ಲ ನಾನು ಅಟೈರ್ ಹಬ್ಬಿಗೆ ಖಂಡಿತ ವಿಸಿಟ್ ಮಾಡ್ತೀನಿ, ನಿಮಗೂ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ತುಂಬಾ ಚೀಪ್ ಆ್ಯಂಡ್ ಬೆಸ್ಟಿಗೆ ಇಲ್ಲಿ ಇವತ್ತು ಟೀ ಶರ್ಟ್ ಸಿಗ್ತಾಯಿತ್ತು ಜಸ್ಟ್ ಫಾರ್ 250 rupees. ಎಸ್, ಯು ಹರ್ಡ್ ಇಟ್ ರೈಟ್. ಸೊ 250, 200, 150 ಎಲ್ಲ ಇಲ್ಲಿ ಟಾಪ್ಸು ಸಿಗುತ್ತೆ ಆ್ಯಂಡ್ ಟ್ರೌಸರ್ಸು 20 ಪೀಸಸ್ ಸಿಗುತ್ತೆ. ಐ ಥಿಂಕ್ ನೀವು ಒಂದು ಸರ್ತಿನಾದರೂ ವಿಸಿಟ್ ಮಾಡಲೇಬೇಕು, ಅದರ್ವೈಸ್ ಯು ಆರ್ ಮಿಸ್ಸಿಂಗ್ ಔಟ್ ಸಮಥಿಂಗ್. ಸೊ ನೀವೇನಾದರೂ ಆನ್ಲೈನಲ್ಲಿ ಶಾಪ್ ಮಾಡ್ತೀರಾ ಅಂದರೆ 200, 250ಗೆ ಇಷ್ಟು ಕ್ವಾಲಿಟಿ ಇರುವಂತಹ, ಇಷ್ಟು ಚೆನ್ನಾಗಿರುವಂತಹ ಪ್ರಿಂಟ್ಸು, ಎಸ್ಪೆಷಲಿ ಏಕೆನ್ಸೆ ಪ್ರಿಂಟ್ಸ್ ಟಾಪ್ಸು ಅಥವಾ ಟೀ ಶರ್ಟ್ಸು ಸಿಗೋದಿಲ್ಲ. ಹೋಪಿಂಗ್ ದ್ಯಾಟ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಚಾನಲ್ಗೆ ಅಂದ್ಕೊಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.